ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ನಾನು ನಿಮ್ಮ ಹೇಮಾ. ಬನ್ನಿ ಇವತ್ತು ನಮ್ಮ ತೋಟದಲ್ಲಿ ಒಂದು ಹಾರ್ವೆಸ್ಟ್ ಮಾಡೋಣ. ಏನೇನಿದೆ ಅಂತ ನಮ್ಮ ತೋಟದಲ್ಲಿ ನೋಡೋಣ. ಅದಕ್ಕೂ ಮೊದಲು ಯಾರಿಗಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಟೊಮೆಟೊ ತೆಗಿಯೋಣ. ಈ ಟೊಮೆಟೊ ಗಿಡ ನಾನು ಹಾಕಿದ್ದಿಲ್ಲ, ತಾನಾಗೆ ಅದು ಕಿಚನ್ ಕಾಂಪೋಸ್ಟಲ್ಲಿ ಬಂದಿದೆ ಅಂತ ಟೊಮೆಟೊ. ಇದು ಅದು ಬ್ರಹ್ಮಕಮಲ ಗಿಡದಲ್ಲಿ ಬಂದಿದೆ. 15 ದಿವಸದಿಂದ ನಾನು ವೆಯ್ಟ್ ಮಾಡಿದೆ ಕಲರ್ ಬರುತ್ತೆ ಅಂದ್ಬಿಟ್ಟು, ಬರಲಿಲ್ಲ. ಒಂದೊಂದಾಗಿ ಕೆಳಗಡೆ ಉದುರು ಬೀಳ್ತಾಯಿತ್ತು. ಅದಕ್ಕೆ ಟೊಮೆಟೊನ ತೆಗೆದುಬಿಡ್ತಾಯಿದ್ದೀನಿ. ಈ ಒಂದೇ ಗಿಡದಲ್ಲಿ 1-2 kg ಇರ್ಬೋದು ಟೊಮೆಟೊ. ಅಷ್ಟು ಸಿಕ್ಕಿದೆ. ನೋಡೋಕ್ಕೆ ದೊಡ್ಡದಾಗಿದೆ ಟೊಮೆಟೊ, ಬಟ್ ಕಟ್ ಮಾಡಿದ್ರು ಅಷ್ಟೇ ಒಳಗಡೆ ಚೆನ್ನಾಗಿದೆ ಟೊಮೆಟೊ. ಇದು ಅಳಿಸೋಗಿರೋದು ಆ ಥರ, ಒಳಗಡೆ ಡ್ಯಾಮೇಜ್ ಆಗಿರೋದು ಆ ಥರ ಏನಿಲ್ಲ, ಗಟ್ಟಿಯಾಗಿದೆ ಟೊಮೆಟೊ. ನೋಡೋಣ, ತೆಗೆದ್ಬಿಟ್ಟು ಆಚೆ ಇಡ್ತೀನಿ 1-2 ದಿವಸ, ಕಲರ್ ಬರುತ್ತೇನೋ ನೋಡ್ತೀನಿ. ನೋಡಿ, ಇದು 2ನೇ ಗಿಡ. ಇದೂ ಅಷ್ಟೇ ಕಿಚನ್ ಕಾಂಪೋಸ್ಟು ನಾನು ಹಾಕಿದಾಗ ಬಂದಿರೋಂಥ ಗಿಡ. ಇದೂ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಟೊಮೆಟೊ. ಇದು ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಟೊಮೆಟೊ ಚೆನ್ನಾಗಿದೆ. ಈ ಥರ ಒಂದು 4 ಗಿಡ ನಾವು ಅಲ್ಲೊಂದು ಸಪ್ರೇಟಾಗೇನು ಹಾಕೋದೇನು ಬೇಡ. ಯಾವುದೋ ಒಂದು ಪಾಟಲ್ಲಿ ಬಿಟ್ಟರೆ ನಮಗೆ ಮನೆಗಾಗೋಷ್ಟು ಟೊಮೆಟೊ ಸಿಗುತ್ತೆ. ಇದು ನೋಡಿ 3ನೇ ಗಿಡ. ಇದು ಅಷ್ಟೇ ತುಂಬ. ಇದು ನಾನು 3ನೇ ಸತಿನೋ 4ನೇ ಸತಿನೋ ಹಾರ್ವೆಸ್ಟ್ ಮಾಡ್ತಾ ಇರೋದು. ಗಿಡಕ್ಕೆ ತುಂಬ ಮಿಲಿ ಬಗ್ಸು, ತೆಗೆದುಬಿಡ್ಬೇಕು ಗಿಡ. ಪಕ್ಕದಲ್ಲಿರೋ ಗಿಡನೂ ಡ್ಯಾಮೇಜ್ ಆಗುತ್ತೆ. ನಾನು ನೋಡಿ, ಇದೂ ಅಷ್ಟೇ ಕಿಚನ್ ಕಾಂಪೋಸ್ಟಲ್ಲೇ ಬಂದಿರೋದು. ಇದು ನೋಡಿ ಆರೆಂಜ್ ಗಿಡ. ಇದು ಆರೆಂಜ್ ಗಿಡಕ್ಕೆ ಗೊಬ್ಬರ ಆಗಬೇಕು ಅಂದ್ಬಿಟ್ಟು ನಾನು ಕಿಚನ್ ವೇಸ್ಟ್ ಹಾಕಿದೆ. ಅದರಲ್ಲಿ ಒಂದು ಬೆಂಡೆ ಗಿಡ ಮತ್ತು ಒಂದು ಟೊಮೆಟೊ ಗಿಡ ಬಂದಿತ್ತು, ಅದನ್ನು ಹಂಗೆ ಬಿಟ್ಟೆ. ಇದರಲ್ಲಿ ಟೊಮೆಟೊ ಬಂದಿದೆ. ಇದು ನೋಡಿ 4ನೇ ಗಿಡ. ಇದೂ ಅಷ್ಟೇ. ಇದು ಕರಿಬೇವು ಗಿಡ ಇದೆ ಇದರಲ್ಲಿ. ಅದೇ ಪಾಟಲ್ಲೇ ನಾನು ಟೊಮೆಟೊನ ಎಲ್ಲ ಗಿಡಗಳನ್ನೂ ಕಿತ್ಬಿಟ್ಟು ಟೊಮೆಟೊ ಗಿಡ ಮಾತ್ರ ಬಿಟ್ಟಿದ್ದೆ. ಅದೂ ಕಿಚನ್ ಕಾಂಪೋಸ್ಟಿಂದನೇ ಬಂದಿರೋಂಥ ಗಿಡ. ಇದೂ ನಾವು ಯಾವುದೇ ಬೀಜ ಹಾಕೋಷ್ಟಿಲ್ಲ, ಕಿಚನಲ್ಲಿ ಉಪಯೋಗಿಸೋವಂಥದ್ದೇ ಹಾಕಿದ್ರೆ ಸಾಕು, ತಾನಾಗೆ ಗಿಡಗಳು ಬರುತ್ತೆ. ಇದು ನೋಡಿರಿ 5ನೇ ಗಿಡ. ಇದೂ ಅಷ್ಟೇ ಕಿಚನ್ ಕಾಂಪೋಸ್ಟಲ್ಲಿ ಬಂದಿರೋಂಥ ಗಿಡನೇ. ಇದು ಬದನೆ ಗಿಡ. ಇದು ಮಾವಿನ ಗಿಡದಲ್ಲಿದೆ. ಇದು ಅಷ್ಟೇ ಕಿಚನ್ ಕಾಂಪೋಸ್ಟಲ್ಲಿ ಬಂದಿರೋಂಥದ್ದು. ಒಂದೊಂದೇ ಬಿಡ್ತಾ ಇತ್ತು. ಈ ಸತಿ ಹೂವು ಚೆನ್ನಾಗಿ ಬಿಟ್ಟಿದೆ. ಕಾಯಿನೂ ಜಾಸ್ತಿ ಬರುತ್ತೇನೋ ನೋಡಬೇಕು. ಇದು ನೋಡಿ, ಇದನ್ನು ನಾವು ಮುಸ್ಕು ಬದನೆಕಾಯಿ ಅಂತ ಕರಿತೀವಿ. ಇದಕ್ಕೆ ಎಲೆಗಳು ಕಾಣಿಸ್ತಾ ಇದೆ ಅಂದ್ಕೊತೀನಿ ನಿಮಗೆ. ಮುಸ್ಕು ಬದನೆಕಾಯಿ ಥರ ಮುಸ್ಕು ಹಾಕೊಂಡು, ಅಂದರೆ ಟೋಪಿ ಥರ ಇರುತ್ತೆ ಅದ್ರ ಮೇಲೆ, ಅದಕ್ಕೆ ಮುಸ್ಕು ಬದನೆಕಾಯಿ ಅಂತಾರೆ ಇದನ್ನು. ಇದು ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಹತ್ರ 1-2 ಗಿಡ ಇದೆ. ತುಂಬ ಕಾಯಿ ಬಿಡುತ್ತೆ. ಅಂದರೆ ಇದೆಲ್ಲ ಮುಗಿದು ಬಂದಿದೆ, ಅದಕ್ಕೆ ಕಡಿಮೆ ಆಗಿದೆ. ಇವಾಗ ಒಂದು 4 ಕಾಯಿ ಸಿಕ್ಕಿದೆ ಬದನೆಕಾಯಿ. 1-2 ಗಿಡ ಹಾಕ್ಕೊಂಡ್ರೆ ನಮಗೊಂದು 6 ತಿಂಗಳು 1-2 ಬದನೆಕಾಯಿ ಸಿಗ್ತಾನೆ ಇರುತ್ತೆ. ನಮ್ಗೆ ಸಾಂಬಾರ್ಗೆ ತೊಂದರೆ ಇರಲ್ಲ. ನೋಡಿ ಚಿಕ್ಕಡಿಕಾಯಿ. ಇದೂ ಅಷ್ಟೇ ಕಿಚನ್ ಕಾಂಪೋಸ್ಟಲ್ಲೇ ಬಂದಿರೋದು. ಮೊದಲು ನಾನು ಚಿಕ್ಕಡಿಕಾಯಿ ಬೀಜ ಹಾಕ್ಕೊತಾ ಇದ್ದೆ ಪಾಟಲ್ಲಿ, ಬಟ್ ಈ ಸತಿ ಹಾಕಲಿಲ್ಲ ನಾನು. ಅದೇ ಬಂದಿದ್ದು. ಗೊಂಚಲು ಬಿಟ್ಟಿದೆ ಚಿಕ್ಕಡಿಕಾಯಿ. ಚಿಕ್ಕಡಿಕಾಯಿ ಜಾಸ್ತಿನೇ ಸಿಗುತ್ತೆ. ಸುಮ್ಮನೆ ನಾವು ತೋಟದಲ್ಲಿ ಒಂದು ರೌಂಡ್ ಹಾಕ್ಕೊಂಬಂದರೆ ನಮ್ಮ ಸಾಂಬಾರಿಗೆ ಏನೋ ಒಂದು ಸಿಗುತ್ತೆ. ಇದು ಅಷ್ಟೇ 2ನೇ ಗಿಡ. ಇದು ಚಿಕ್ಕಡಿಕಾಯಿ. ಇದರಲ್ಲೇ ನಾನು 2ನೇ ಸತಿನೋ 3ನೇ ಸತಿನೋ ಹಾರ್ವೆಸ್ಟ್ ಮಾಡ್ತಾ ಇರೋದು ಈ ಗಿಡದಲ್ಲಿ. ಆದರೆ ಇದೂ ಅಷ್ಟೇ ಕಿಚನ್ ಕಾಂಪೋಸ್ಟಲ್ಲಿ ಬಂದಿರೋಂಥದ್ದೇ. ಇದು ಒಂದು ಚಿಕ್ಕ ಪಾಟಲ್ಲಿ ಒಂದು ಬೀಜ ಬಿದ್ದು ಬಂದಿರೋದು. ನೀವು ನೋಡ್ತಾ ಇರ್ಬೋದು, ಚಿಕ್ಕದು ಪಾಟು, ಅದರಲ್ಲಿ ಬಂದಿರೋಂಥದ್ದು. ಗೊಂಚಲು ಬಿಡುತ್ತೆ ಚಿಕ್ಕಡಿಕಾಯಿ. ನೋಡಿ, ಇದು ಪಾಲಕ್ಕು.
ನಾವು ಪಾಲಕ್ ಬೀಜ ಒಂದು ಸತಿ ಹಾಕ್ಕೊಂಡ್ರಂದರೆ ಎರಡರಿಂದ ಒಂದು 3-4 ತಿಂಗಳು ನಾವು ಬೀಜ ಹಾಕಿ ಸೊಪ್ಪು ತೆಗಿಬೇಕು ಅನ್ನೋದೇನಿಲ್ಲ. ಒಂದು ಸತಿ ಹಾಕಿದ್ದೀವಿ ಅಂದರೆ ಸೊಪ್ಪು ಬಿಡಿಸ್ಕೊತಾ ಇದ್ದರೆ ಆಟೋಮೆಟಿಕ್ಕಾಗಿ ಎಲೆ ಬೇರೆ ಎಲೆ ಬರ್ತಾ ಇರುತ್ತೆ. ನಾವು ಒಂದು ವಾರದಲ್ಲಿ 2 ದಿವಸ ಬೇಕಾದ್ರೆ ಮನೇಲಿ ಸೊಪ್ಪು ಸಾಂಬಾರು ಮಾಡ್ಕೋಬೋದು. ಈ ಸತಿ ಯಾಕೋ ನನಗೆ ಸರಿಯಾಗಿ ಬರಲಿಲ್ಲ, ಯಾಕಂದರೆ ಬೀಜ ಇದು ಪ್ರಾಪಗೇಟ್ ಸರಿ ಇಲ್ವೋ ಅಥವಾ ಪಾಟ್ ಮಿಕ್ಸಿಂಗ್ ಸರಿ ಇಲ್ವೋ ಗೊತ್ತಾಗಲಿಲ್ಲ ನನಗೆ. ಈ ಸತಿ ಪಾಲಕ್ ಫೇಲ್ಯೂರ್ ಆಯಿತು, ಸರಿಯಾಗಿ ಬರಲಿಲ್ಲ. ಚಿಕ್ಕ ಚಿಕ್ಕ ಎಲೆನೇ ಹಣ್ಣೆಲೆ ಆಗೋಗ್ತಾಯಿತ್ತು, ಸರಿಯಾಗಿ ಬಂದಿಲ್ಲ ಪಾಲಕ್ಕು. ಈ ಥರ ನನಗೆ ಸೊಪ್ಪು ಕಟ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ತೆಗಿಲೇಬೇಕಲ್ಲ, ಬೇರೆದಾದರೂ ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ಪೂರ್ತಿ ತೆಗೆದ್ಬಿಟ್ಟೆ. ಅದು ಒಂದು ಸತಿ ಫೇಲ್ಯೂರು ಆಗೋಯ್ತು, ಮತ್ತು ಇನ್ನೊಂದು ಸತಿ ಫೇಲ್ಯೂರ್ ಆಗದೇ ಇರೋ ರೀತಿ ಮಾಡ್ಕೋಬೇಕು. ತುಂಬ ಒಳ್ಳಿದೆ, ಅಂದರೆ ನಾನು ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ಯಾಕೋ ಈ ಸತಿ ಪಾಟಿಂಗ್ ಮಿಕ್ಸರ್ ಇಲ್ಲ ಅನಿಸುತ್ತೆ, ಇಲ್ಲ ಬೀಜ ಫೇಲ್ಯೂರ್ ಅನಿಸುತ್ತೆ, ಗೊತ್ತಿಲ್ಲ, ಸರಿಯಾಗಿ ಬರಲಿಲ್ಲ. ಅದಕ್ಕೆ ತೆಗೆದ್ಬಿಟ್ಟು ಈ ಸತಿ ಪಾಟಿಂಗ್ ಮಿಕ್ಸ್ ಮಾಡೋವಾಗ ಮತ್ತು ಬೀಜ ಹಾಕೋವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊಪ್ಪು ಚೆನ್ನಾಗಿ ಬರುತ್ತೆ, ಬಿಟ್ಟರೆ ತರಕಾರಿ ಸ್ವಲ್ಪ ಕಷ್ಟನೇ, ಹುಳ ಉಪ್ಪಟ ಜಾಸ್ತಿ. ಬಟ್ ಸೊಪ್ಪು ಮಾತ್ರ ಚೆನ್ನಾಗಿ ಬೆಳ್ಕೊಬೋದು, ಚೆನ್ನಾಗಿ ಬರುತ್ತೆ. ಪಾಲಕ್ಕು ದೊಡ್ಡ ದೊಡ್ಡ ಎಲೆ ಬರುತ್ತೆ. ಕೊತ್ತಂಬರಿ ಸೊಪ್ಪು ಬೀಜನೂ ಹಾಕಿದ್ದೆ ಈ ಸತಿ ನಾನು, ಅದು ಸರಿಯಾಗಿ ಬಂದಿಲ್ಲ. ಈ ಸತಿ ಮೆಂತ್ಯ ಸೊಪ್ಪು ಬೀಜ ಹಾಕಿದ್ದೆ, ಅದು ಸರಿಯಾಗಿ ಬಂದಿಲ್ಲ. ನೋಡಿ ಇಷ್ಟು ಸಿಕ್ಕಿದೆ ಪಾಲಕ್ ಸೊಪ್ಪು. ಇದು ಮಲ್ಬರಿ ಫ್ರೂಟು, ಇದನ್ನು ನಾವು ಚಿಕ್ಕವರಿರೋವಾಗ ಕಂಬಳಿ ಹಣ್ಣು ಅಂತ ಇದ್ವಿ. ಇದನ್ನು ನಾವು ಕಡ್ಡಿಯಿಂದ ಕೂಡ ಗಿಡ ಮಾಡ್ಕೋಬೋದು. ನೋಡಿ ಗಿಡದ ತುಂಬಾನು ಮಲ್ಬರಿ ಇದೆ. ನೋಡಿ ಎಷ್ಟು ಸಿಕ್ಕಿದೆ ನೋಡಿ. ಹುಳಿ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಮಲ್ಬರಿ. ಇದು ನೋಡಿ ಸ್ಟ್ರಾಬೆರಿ ಫ್ರೂಟು. ನಾನು ಒಂದು ಪಾಟಲ್ಲಿ 2 ಗಿಡನ ಹಾಕ್ಕೊಂಡಿದ್ದೀನಿ. ಆ ಕೊನೆಗೆ 1 ಗಿಡ, ಈ ಕೊನೆಗೆ 1 ಗಿಡ, 2 ಗಿಡ ಹಾಕಿದ್ದೀನಿ. ಬಟ್ 4 ಗಿಡ ಇದೆ ನನ್ನ ಹತ್ರ. ಈಗ 2 ಗಿಡ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ಬಿಟ್ಟಿದೆ ಸ್ಟ್ರಾಬೆರಿ. ನೀವೇ ನೋಡ್ತಾ ಇದ್ದೀರಲ್ಲ, ಸ್ಟ್ರಾಬೆರಿ ಚೆನ್ನಾಗಿ ಬಂದಿದೆ. ಇದು ಇವತ್ತು ನಮ್ಮ ತೋಟದಲ್ಲಿ ಮಾಡಿರೋಂಥ ಹಾರ್ವೆಸ್ಟು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.